ನಮಸ್ಕಾರ. ಶ್ರೀ ರಾಮಕೃಷ್ಣ ಪರಮಹಂಸ. ಅಧ್ಯಾಯ 4. ಬಾಲ್ಯ. 1843 ಇಸವಿಯ ಹೊತ್ತಿಗೆ ಖುದಿರಾಮರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ಅಷ್ಟು ಹೊತ್ತಿಗೆ ಆಗಲೇ ಅವರಿಗೆ 68 ವಯಸ್ಸಾಯಿತು. ಆಮಶಂಕೆ ರೋಗದಿಂದ ದೇಹವೆಲ್ಲ ನಿತ್ರಾಣವಾಯಿತು. ಖುದಿರಾಮರ ಸೋದರಳಿಯ ರಾಮಚಂದ್ರ ಎಂಬುವನು ಸೇಲಾಂಪುರದಲ್ಲಿ ಪ್ರತಿ ವರ್ಷವೂ ನವರಾತ್ರಿ ಸಮಯದಲ್ಲಿ ದುರ್ಗಾ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡುತ್ತಿದ್ದ. ಖುದಿರಾಮರು ಪ್ರತಿ ವರ್ಷವೂ ಅಲ್ಲಿಗೆ ಹೋಗುತ್ತಿದ್ದರು. ಈ ಸಲ ದೇಹದಲ್ಲಿ ಶಕ್ತಿ ಇಲ್ಲದೆ ಇರುವಾಗ ಹೋಗುವುದು ಬೇಡ ಎಂದು ಮೊದಲು ನಿರ್ಧರಿಸಿದರು. ಆದರೆ ಸ್ವಲ್ಪ ದಿನಗಳ ಮೇಲೆ ಈ ವರ್ಷ ದುರ್ಗಾದೇವಿಯ ಉತ್ಸವ ನೋಡಿಕೊಂಡು ಬಂದು ಬಿಡೋಣ, ಮುಂದಿನ ವರ್ಷ ನಾನು ಇರುತ್ತೇನೆಯೋ ಇಲ್ಲವೋ ಎಂದು ತಮ್ಮ ಹಿರಿಯ ಮಗ ರಾಮಕುಮಾರನನ್ನು ಕರೆದುಕೊಂಡು ಸೇಲಾಂಪುರಕ್ಕೆ ಹೋದರು. ದುರ್ಗಾ ಪೂಜೆಯ ಸಮಯದಲ್ಲೇ ಖುದಿರಾಮರು ಪುನಃ ಕಾಯಿಲೆ ಬಿದ್ದರು. ಅವರಿಗೆ ವೈದ್ಯರಿಂದ ಚಿಕಿತ್ಸೆ ಮಾಡಿಸಿದರು. ದುರ್ಗಾ ಪೂಜೆ ಸಾಂಗವಾಗಿ ನಡೆದು ಕೊನೆಯ ದಿನ ದೇವಿಯ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜಿಸಿ ಬಂದರು. ಅಷ್ಟು ಹೊತ್ತಿಗೆ ಖುದಿರಾಮರ ಸ್ಥಿತಿ ಚಿಂತಾಜನಕವಾಗಿತ್ತು. ಮಾತನ್ನೇ ಆಡುತ್ತಿರಲಿಲ್ಲ, ಬಾಹ್ಯ ಪ್ರಜ್ಞೆಯೇ ಇರಲಿಲ್ಲ. ರಾಮಚಂದ್ರ ಬಂದು ಮಾವನನ್ನು ನೋಡಿ ಅವರ ಅಂತ್ಯ ಸಮೀಪಿಸುತ್ತಿದೆ ಎಂದು ಶ್ರೀರಾಮಚಂದ್ರನ ಮಂತ್ರವನ್ನು ಅವರಿಗೆ ಕೇಳುವಂತೆ ಹೇಳಿದನು. ಶ್ರೀರಾಮನ ಮಂತ್ರವನ್ನು ಕೇಳಿದೊಡನೆಯೇ ಖುದಿರಾಮರು ಜಾಗೃತರಾಗಿ, ಏನು, ರಾಮಚಂದ್ರನೇ ಬಂದಿರುವುದು, ದೇವಿಯನ್ನು ಬಿಟ್ಟು ಬಂದು ಆಯಿತೆ ಎಂದು ಕೇಳಿದರು. ಆಯಿತು ಎಂದಾಗ ನನ್ನನ್ನು ಹಾಸಿಗೆಯ ಮೇಲೆ ಕೂರಿಸು ಎಂದನು. ರಾಮಕುಮಾರ, ರಾಮಚಂದ್ರ, ಹೇಮಾಂಗಿನಿ 3 ಜನರು ಸೇರಿ ಅವರನ್ನು ಹಾಸಿಗೆಯ ಮೇಲೆ ಕುಳ್ಳಿರಿಸಿದರು. ಖುದಿರಾಮರು 3 ಸಾರಿ ಜೈ ಶ್ರೀರಾಮಚಂದ್ರ ಎಂದು ಹೇಳಿ ಹಾಗೆಯೇ ಪ್ರಾಣವನ್ನು ಬಿಟ್ಟರು. ಶ್ರೀರಾಮ ಅವರ ಆತ್ಮವನ್ನು ತನ್ನೆಡೆಗೆ ಸೆಳೆದುಕೊಂಡ. ಹನಿಸಾಗರದಲ್ಲಿ ಐಕ್ಯವಾಯಿತು. ಅವರ ಕಳೇಬರವನ್ನು ನದಿ ತೀರಕ್ಕೆ ಒಯ್ದು ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದರು. ರಾಮಕುಮಾರ ತಂದೆಯ ಶ್ರಾದ್ದವನ್ನು ಮಾಡಿ ಬಡಬಗ್ಗರಿಗೆ ಹಲವು ದಾನ ಧರ್ಮಗಳನ್ನು ಮಾಡಿದನು. ಈ ದುಃಖ ವಾರ್ತೆ ಕಾಮಾರ ಪುಕುರಕ್ಕೆ ಮುಟ್ಟಿತು. ಚಂದ್ರಾದೇವಿ ದುಃಖಾಕ್ರಾಂತರಾದರು. ಹಿಂದೂ ಸಮಾಜದಲ್ಲಿ ಸ್ತ್ರೀ ತನ್ನ ಪತಿಯನ್ನು ಕಳೆದುಕೊಂಡರೆ ಅವಳ ಸ್ಥಾನಮಾನವೆಲ್ಲ ಜೊತೆಯಲ್ಲೇ ಕುಸಿದು ಬೀಳುವುದು. ಚಂದ್ರಾದೇವಿ ಭಗವಂತನನ್ನೇ ಚಿಂತಿಸುತ್ತಾ ತಾನು ಯಾವಾಗ ತನ್ನ ಗಂಡನ ಹಿಂದೆ ಹೋದೇನು ಎಂದು ಚಿಂತಿಸತೊಡಗಿದರು. ನಂದನವನದಂತಿದ್ದ ಮನೆಯನ್ನು ದುಃಖದ ಕಾರ್ಮೋಡ ಪ್ರವೇಶಿಸಿತು. ಖುದಿರಾಮರು ಕಾಲವಾದದ್ದು ಮನೆಯ ಹಿರಿಯರು ಹೋದಂತಾಯಿತು. ಆಗ ಹಿರಿಯ ಮಗನಾದ ರಾಮಕುಮಾರನ ತಲೆ ಮೇಲೆ ಜವಾಬ್ದಾರಿಯೆಲ್ಲ ಬಿತ್ತು. ವಿಧವೆಯಾದ ತಾಯಿಯನ್ನು ನೋಡಿಕೊಳ್ಳಬೇಕಾಗಿತ್ತು. ರಾಮೇಶ್ವರ ಮತ್ತು ರಾಮಕೃಷ್ಣ ಎಂಬ ತಮ್ಮಂದಿರ ವಿದ್ಯಾಭ್ಯಾಸ ನಡೆಸಬೇಕಾಗಿತ್ತು. ಕೊನೆಯ ತಂಗಿ ಸರ್ವಮಂಗಳೆಯ ಮದುವೆ ಮಾಡಬೇಕಾಗಿತ್ತು. ಶ್ರೀರಾಮಕೃಷ್ಣರಿಗೂ ತಂದೆಯ ಸಾವು ದಾರುಣವಾದ ದುಃಖವನ್ನು ತಂದಿತು. ತಮ್ಮನ್ನು ಮುದ್ದಿಸುತ್ತಿದ್ದ ವ್ಯಕ್ತಿ ಮಾಯವಾಯಿತು ಪ್ರಪಂಚದಿಂದ. ಹಿಂದಿನಂತೆ ಆಟಪಾಠಗಳ ಕಡೆ ಮನಸ್ಸು ಹೋಗಲಿಲ್ಲ. ಅಂತರ್ಮುಖರಾಗುತ್ತಾ ಬಂದರು. ಅನೇಕ ವೇಳೆ ಒಂಟಿಯಾಗಿ ಹೋಗಿ ಊರ ಸ್ಮಶಾನದ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಈ ಜೀವನದ ಕ್ಷಣಿಕತೆ ಅಲ್ಲಿ ಮನವರಿಕೆಯಾಗುವಂತೆ ಇನ್ನೆಲ್ಲಿಯೂ ಆಗುವುದಿಲ್ಲ. ಹುಡಿಯಿಂದ ಬಂದವರು ಹುಡಿಯಾಗುವ ಸ್ಥಾನ ಅದು. ನಾವು ಅನುಭವಿಸಿದ್ದೆಲ್ಲ ಇಲ್ಲಿಗೆ ಕೊನೆ. ನಮ್ಮ ಹಿಂದೆ ಯಾವುದೂ ಬರುವುದಿಲ್ಲ. ಜೀವನ ಒಂದು ನೀರಿನ ಗುಳ್ಳೆಯಂತೆ. ಹುಟ್ಟುವುದಕ್ಕೆ ಮುಂಚೆ ಇರಲಿಲ್ಲ, ಸ್ವಲ್ಪ ಕಾಲ ಹರಿದು ಒಡೆದು ಹೋದ ಮೇಲೆ ಅದಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ನಮ್ಮ ವೈಭವ, ಅಟ್ಟಹಾಸ, ಸುಖ, ದುಃಖ ಇವುಗಳೆಲ್ಲ ಮಧ್ಯದಲ್ಲಿ ಕೆಲವು ಕಾಲ ಮಾತ್ರ. ಈ ಸಂಸಾರವೇನು, ಇದರ ಹಿಂದೆ ಇರುವುದೇನು, ಇವನ್ನೆಲ್ಲ ಕುರಿತು ಆ ಹುಡುಗ ಯೋಚಿಸತೊಡಗಿದ. ಶ್ರೀರಾಮಕೃಷ್ಣರು ಅಷ್ಟು ಅಂತರ್ಮುಖಿಗಳಾಗಿ ಗಹನ ವಸ್ತುಗಳನ್ನು ಚಿಂತಿಸತೊಡಗಿದರೂ ತಮ್ಮ ತಾಯಿಯನ್ನು ಮರೆಯಲಿಲ್ಲ. ಅವರ ಪತಿ ತೀರಿಕೊಂಡಿರುವರು. ಹಿಂದೂ ಸ್ತ್ರೀಗೆ ಬೀಳಬಹುದಾದ ದೊಡ್ಡ ಪೆಟ್ಟು ಅದು. ಅವರ ದುಃಖವನ್ನು ಮರೆಸಲು ಶ್ರೀರಾಮಕೃಷ್ಣರು ಪ್ರಯತ್ನಪಟ್ಟರು. ಹಿಂದಿನಂತೆ ಹಠ ಮಾಡಿ ಅದು ಕೊಡು ಇದು ಕೊಡು ಎಂದು ಕೇಳುತ್ತಿರಲಿಲ್ಲ. ತಾಯಿಯ ಜೊತೆಯಲ್ಲಿ ತುಂಬಾ ಕಾಲ ಇರುತ್ತಾ ಅವಳು ಮಾಡುವ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡುತ್ತಾ ತಂದೆಯ ವಿಯೋಗದ ದುಃಖವನ್ನು ಮರೆಸತೊಡಗಿದರು. ಕಾಮಾರಪುಕರ ಕಲ್ಕತ್ತೆಯಿಂದ ಜಗನ್ನಾಥಕ್ಕೆ ಹೋಗುವ ದಾರಿಯಲ್ಲಿದೆ. ಅನೇಕ ಭಕ್ತರು, ಸಾಧು, ಸಂತರು ಆ ಮಾರ್ಗದ ಮೂಲಕ ಜಗನ್ನಾಥಕ್ಕೆ ಹೋಗುತ್ತಿದ್ದಾಗ ಕಾಮಾರಪುಕರದಲ್ಲಿ ಸ್ವಲ್ಪ ಕಾಲ ತಂಗಿ ಹೋಗುತ್ತಿದ್ದರು. ಯಾತ್ರಿಕರಿಗೆಂದೇ ಲಾಹಾ ಮನೆತನದವರು ಒಂದು ಛತ್ರವನ್ನು ಕಟ್ಟಿಸಿದ್ದರು. ಅನೇಕ ಸನ್ಯಾಸಿಗಳು ಅಲ್ಲಿದ್ದು ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರು ಅವರ ಮನೆ ಹತ್ತಿರ ಇದ್ದ ಆ ಛತ್ರಕ್ಕೆ ಹೋಗಿ ಸನ್ಯಾಸಿಗಳು ಆಡುತ್ತಿದ್ದ ಮಾತುಕತೆಗಳನ್ನು ಕೇಳುತ್ತಿದ್ದರು. ಅವರಿಂದ
ದೊಡ್ಡ ಭಕ್ತರ ಸಾಧು ಸಂತರ ಜೀವನ ಕೇಳಿದರು. ಅವರು ಹಾಡುತ್ತಿದ್ದ ಹಾಡುಗಳನ್ನು ಕಲಿತರು. ಸನ್ಯಾಸಿಗಳಿಗೂ ಕೂಡ ಈ ಹುಡುಗನ ಮೇಲೆ ಪ್ರೀತಿ ಹುಟ್ಟಿತು. ಕೆಲವು ಸಲ ಹುಡುಗನಿಗೆ ತಾವು ಮಾಡಿಕೊಂಡ ಅಡುಗೆಯನ್ನು ಬಡಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಅವರಿಗೆ ನೀರು ತಂದುಕೊಡುವುದು, ಸೌದೆ ಆರಿಸಿ ತಂದುಕೊಡುವುದು ಇತ್ಯಾದಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದರು. ಚಂದ್ರಾದೇವಿಗೆ ಮಗ ಸನ್ಯಾಸಿಗಳನ್ನು ನೋಡುವುದಕ್ಕೆ ಹೋಗುತ್ತಿರುವುದು ಗೊತ್ತಾದಾಗ ಆಕೆ ಅಂಜಲಿಲ್ಲ. ಅನೇಕ ವೇಳೆ ಆ ಸನ್ಯಾಸಿಗಳಿಗೆ ಮನೆಯಲ್ಲಿ ಏನನ್ನಾದರೂ ಮಾಡಿ ಶ್ರೀರಾಮಕೃಷ್ಣರ ಕೈಯಲ್ಲಿ ಕಳುಹಿಸುತ್ತಿದ್ದರು. ಆದರೆ ಒಂದು ದಿನ ಶ್ರೀರಾಮಕೃಷ್ಣರು ಮನೆಗೆ ಬರುವಾಗ ತಮ್ಮ ಬಟ್ಟೆಯನ್ನು ಹರಿದು 2 ತುಂಡು ಮಾಡಿ ಅದನ್ನು ಕೌಪೀನ ಮತ್ತು ಉತ್ತರೀಯದಂತೆ ಹಾಕಿಕೊಂಡು ಮೈಗೆಲ್ಲ ವಿಭೂತಿ ಬಳಿದುಕೊಂಡು, ಅಮ್ಮ, ನಾನು ಸನ್ಯಾಸಿಯಾಗಿಬಿಟ್ಟೆ ಎಂದು ಹೇಳಿದಾಗ ಇದನ್ನು ನೋಡಿ ತಾಯಿಯ ಎದೆ ತಲ್ಲಣಿಸಿತು. ಗಂಡ ಹೋದ, ಈಗ ಕೊನೆಯ ಮಗುವೆ ಜೀವನಾಧಾರವಾಗಿತ್ತು, ಇನ್ನು ಅದು ಎಲ್ಲಿ ಮಾಯವಾಗುವುದೋ ಎಂದು ಅಂಜಿದರು. ನೀನು ಇನ್ನು ಮೇಲೆ ಅಲ್ಲಿಗೆ ಹೋಗಬೇಡ ಎಂದರು. ಶ್ರೀರಾಮಕೃಷ್ಣರು ಛತ್ರಕ್ಕೆ ಹೋಗಿ ಅಲ್ಲಿಯ ಸಾಧುಗಳಿಗೆ ಇನ್ನು ಮೇಲೆ ತಾವು ಅವರನ್ನು ನೋಡುವುದಕ್ಕೆ ಬರಲಾಗುವುದಿಲ್ಲ, ನಮ್ಮ ತಾಯಿ ಅದಕ್ಕೆ ಒಪ್ಪುವುದಿಲ್ಲ ಎಂದು ಹೇಳಿದರು. ಆದರೆ ಸನ್ಯಾಸಿಗಳು ಅವರ ಮನೆಗೆ ಹೋಗಿ ಚಂದ್ರಾದೇವಿಗೆ ಮಗ ತಮ್ಮನ್ನು ಅಗಲಿ ಹೋಗಿಯಾನು ಎಂದಿದ್ದ ಅಂಜಿಕೆಯನ್ನು ಬಿಡಿಸಿದರು. ಶ್ರೀರಾಮಕೃಷ್ಣರು ಹಿಂದಿನಂತೆ ಹೋಗತೊಡಗಿದರು. ಕಾಮಾರಪುಕುರಕ್ಕೆ 3 ಮೈಲಿ ದೂರದಲ್ಲಿ ಅನೂರು ಎಂಬ ಗ್ರಾಮದಲ್ಲಿ ವಿಶಾಲಾಕ್ಷಿ ಎಂಬ ದೇವಿಯ ದೇವಸ್ಥಾನವಿದೆ. ಇದನ್ನು ಜಾಗೃತ ದೇವಿ ಎಂದು ಸುತ್ತಮುತ್ತಲಿರುವವರೆಲ್ಲ ಭಾವಿಸಿದರು. ಅನೇಕ ಭಕ್ತರು ಬಂದು ಕಷ್ಟವನ್ನು ದೇವಿಗೆ ಹೇಳಿಕೊಂಡು ಅದರಿಂದ ಪಾರಾದ ಮೇಲೆ ಹರಕೆ ಸಲ್ಲಿಸುತ್ತಿದ್ದರು. ಒಂದು ಸಾರಿ ಕಾಮಾರಪುಕುರದಲ್ಲಿ ಲಾಹಾಮನೆಯ ಪ್ರಸನ್ನಮಯಿಯೊಡನೆ ಇನ್ನೂ ಹಲವು ಸ್ತ್ರೀಯರು ದೇವಿಯ ದರ್ಶನಕ್ಕೆಂದು ಬೆಳಗ್ಗೆ ಹೊರಟರು. ಶ್ರೀರಾಮಕೃಷ್ಣರು ಕೂಡ ಅವರೊಡನೆ ಹೊರಟರು. ಹೆಂಗಸರಿಗೆಲ್ಲ ಶ್ರೀರಾಮಕೃಷ್ಣರನ್ನು ಕಂಡರೆ ಪ್ರೀತಿ. ಆಗ ಅವರಿಗೆ ಸುಮಾರು 8 ವರ್ಷಗಳಿರಬಹುದು. ದಾರಿಯಲ್ಲಿ ಹೋಗುವಾಗ ಶ್ರೀರಾಮಕೃಷ್ಣರು ದೇವಿಗೆ ಸಂಬಂಧಪಟ್ಟ ತಮಗೆ ಗೊತ್ತಿರುವ ಕೆಲವು ಹಾಡುಗಳನ್ನು ಹಾಡುತ್ತಿದ್ದರು. ಹಾಗೆಯೇ ಹಾಡುತ್ತಿದ್ದಾಗ ಭಕ್ತಿಯಿಂದ ಉದ್ರಿಕ್ತರಾಗಿ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದು ಬಿಟ್ಟರು. ಹೆಂಗಸರಿಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಕೆಲವರು ಗಾಳಿ ಬೀಸಿದರು, ನೀರೆರಚಿದರು, ಆದರೂ ಪ್ರಜ್ಞೆ ಬರಲಿಲ್ಲ. ಪ್ರಸನ್ನಮಯಿ ವಿಶಾಲಾಕ್ಷಿಯ ಹೆಸರನ್ನು ಹೇಳುವುದಕ್ಕೆ ಮೊದಲು ಮಾಡಿದಳು. ವಿಶಾಲಾಕ್ಷಿಯ ಹೆಸರನ್ನು ಕೇಳಿದೊಡನೆಯೇ ಶ್ರೀರಾಮಕೃಷ್ಣರು ಕಣ್ತೆರೆದರು. ಎಂದಿನಂತೆ ಹುಷಾರಾದರು. ನಡೆದುಕೊಂಡು ವಿಶಾಲಾಕ್ಷಿಯ ದೇವಸ್ಥಾನಕ್ಕೆ ಹೋಗಿ ಹಿಂದಿರುಗಿದರು. ಶ್ರೀರಾಮಕೃಷ್ಣರಿಗೆ ಈಗ 9 ವರ್ಷ ವಯಸ್ಸಾಯಿತು. ಪ್ರತಿಯೊಬ್ಬ ಬ್ರಾಹ್ಮಣರ ಹುಡುಗನು ಈ ವಯಸ್ಸಿನಲ್ಲಿ ಉಪನಯನ ಮಾಡಿಸಿಕೊಂಡು ಗಾಯತ್ರಿ ಜಪ ಮಾಡುವುದನ್ನು ಕಲಿಯಬೇಕು. ಈ ಸಂಸ್ಕಾರವೇ ಅವನನ್ನು ದ್ವಿಜನನ್ನಾಗಿ ಮಾಡುವುದು. ಇದರಂತೆಯೇ ಶ್ರೀರಾಮಕೃಷ್ಣರಿಗೂ ಉಪನಯನ ನಿಶ್ಚಯವಾಯಿತು. ಉಪನಯನವಾದ ಕೂಡಲೇ ಆ ಕುಲಕ್ಕೆ ಸಂಬಂಧಪಟ್ಟ ಹಿರಿಯರಿಂದ ಮೊದಲ ಭಿಕ್ಷೆಯನ್ನು ಸ್ವೀಕರಿಸುವುದು ರೂಢಿ. ಶ್ರೀರಾಮಕೃಷ್ಣರು ಒಮ್ಮೆ ಧನಿ ಎಂಬ ಅಕ್ಕಸಾಲಿಗ ಹೆಂಗಸಿಗೆ ತಾವು ತಮ್ಮ ಮೊದಲ ಭಿಕ್ಷೆಯನ್ನು ಅವಳಿಂದ ಸ್ವೀಕರಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ಆಕೆಯೇ ಸೂಲಗಿತ್ತಿಯಾಗಿದ್ದಳು. ಶ್ರೀರಾಮಕೃಷ್ಣರ ಹೆರಿಗೆ ಸಮಯದಲ್ಲಿ ಆಕೆ ಶ್ರೀರಾಮಕೃಷ್ಣರಿಗೆ ಮೊದಲ ಭಿಕ್ಷೆ ಕೊಡುವ ಪುಣ್ಯಕ್ಕೆ ತಾನು ಭಾಗಿಯಾಗಬೇಕೆಂದು ಕೇಳಿಕೊಂಡಿದ್ದಳು. ಆಕೆ ಅಕ್ಕಸಾಲಿಗ ಹೆಂಗಸಾದರೂ ಆಕೆಯ ಪ್ರೇಮಕ್ಕೆ ಮನಸೋತು ಶ್ರೀರಾಮಕೃಷ್ಣರು ಅವಳಿಂದ ತಮ್ಮ ಪ್ರಥಮ ಭಿಕ್ಷೆಯನ್ನು ಸ್ವೀಕರಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ತಮ್ಮ ಹಿರಿಯ ಅಣ್ಣ ರಾಮಕುಮಾರನಿಗೆ ಇದನ್ನು ಹೇಳಿದಾಗ ಅವನಾಗಲಿ ಇವರ ತಾಯಿಯಾಗಲಿ ಯಾರೂ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆದರೆ ಶ್ರೀರಾಮಕೃಷ್ಣರು ತಾನಾಗಲೇ ಅವಳಿಗೆ ಮಾತನ್ನು ಕೊಟ್ಟಿದ್ದೇನೆ, ಈಗ ಅದರಂತೆ ನಡೆಯದಿದ್ದರೆ ಮಾತಿಗೆ ತಪ್ಪಿದವನಾಗುತ್ತೇನೆ, ಇಂತಹವನು ಉಪನಯನ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹಠ ಹಿಡಿದರು. ಎಲ್ಲರೂ ಈ ಹುಡುಗನಿಗೆ ಸೋಲಬೇಕಾಯಿತು. ಧನಿ ಎಂಬ ಶೂದ್ರ ಹೆಂಗಸಿನಿಂದ ಶ್ರೀರಾಮಕೃಷ್ಣರು ಉಪನಯನದಂತಹ ಪವಿತ್ರ ದಿನದಲ್ಲಿ ಪ್ರಥಮ ಭಿಕ್ಷೆಯನ್ನು ಸ್ವೀಕರಿಸಿದರು. ಶ್ರೀರಾಮಕೃಷ್ಣರ ಭಿಕ್ಷಾ ಪಾತ್ರೆಗೆ ಭಿಕ್ಷೆ ಇತ್ತು. ಧನಿ ಧನ್ಯಳಾದಳು. ಶ್ರೀರಾಮಕೃಷ್ಣರು ಯಾವಾಗಲೂ ಬಾಹ್ಯ ಆಚಾರಕ್ಕೆ ಶರಣಾಗುತ್ತಿರಲಿಲ್ಲ. ಅದರ ಒಳಗಿರುವ ತಿರುಳು ಮುಖ್ಯ, ಅದರ ಕರಟವಲ್ಲ. ಉಪನಯನವಾದ ಕೆಲವು ದಿನಗಳ ಮೇಲೆ ಧರ್ಮದಾಸ್ ಲಹಾ ಎಂಬುವರ ಮನೆಯಲ್ಲಿ ಒಂದು ಶ್ರಾದ್ದವಾಯಿತು. ಆ ಸಮಯದಲ್ಲಿ ಹಲವಾರು ಬ್ರಾಹ್ಮಣ ಪಂಡಿತರು ಅವರ ಮನೆಗೆ ಬಂದಿದ್ದರು. ಪಂಡಿತರೆಲ್ಲ ಯಾವುದೋ ಶಾಸ್ತ್ರಗಳ ಸಂಬಂಧವಾದ ಸೂಕ್ಷ್ಮ ವಿಷಯವನ್ನು ಚರ್ಚಿಸುತ್ತಿದ್ದರು. ದೊಡ್ಡ ವಾದದ ಯುದ್ಧವೇ ಆಗುತ್ತಿತ್ತು. ಯಾವ ಒಂದು ನಿರ್ಣಯಕ್ಕೂ ಬರಲಾಗಲಿಲ್ಲ. ಹತ್ತಿರ ನಿಂತುಕೊಂಡು ಶ್ರೀರಾಮಕೃಷ್ಣರು ಇದನ್ನೆಲ್ಲ ಕೇಳುತ್ತಿದ್ದರು. ಈ ವಾದದ ತಿರುಳನ್ನು ಚೆನ್ನಾಗಿ ಗ್ರಹಿಸಿದರು ಅವರು.
ಮುಖ್ಯ ಅಂಶವನ್ನು ಬಿಟ್ಟು ಹೊಟ್ಟೆಗಾಗಿ ಪಂಡಿತರೆಲ್ಲ ಕಾದಾಡುತ್ತಿದ್ದಾಗ ಶ್ರೀರಾಮಕೃಷ್ಣರು ಅವರು ಮರೆತ ವಿಷಯವನ್ನು ಅವರಿಗೆ ಮುಂದಟ್ಟು ಮಾಡಿದರು. ಪಂಡಿತರಿಗೆ ಈ ಹುಡುಗನಿಂದ ಅದನ್ನು ಕೇಳಿದಾಗ ಆಶ್ಚರ್ಯವಾಯಿತು. ಆಗ ಅವರಿಗೆ ಕೇವಲ 10 ವರ್ಷಗಳು. ಅವರು ಯಾವ ಶಾಸ್ತ್ರಗಳನ್ನು ಓದಿರಲಿಲ್ಲ. ಆದರೆ ಶಾಸ್ತ್ರಗಳ ಸಾರವನ್ನು ಗ್ರಹಿಸುವಂತಹ ಬುದ್ಧಿ ಸೂಕ್ಷ್ಮತೆ ಅವರಿಗೆ ಮುಂಚಿನಿಂದಲೂ ಇತ್ತು. ಉಪನಯನವಾದ ಮೇಲೆ ಇವರ ಮನೆದೇವರಾದ ಶ್ರೀರಾಮಚಂದ್ರನನ್ನು ಪೂಜೆ ಮಾಡಲು ಇವರಿಗೆ ಅವಕಾಶವಾಯಿತು. ಇವರ ಮನೋಧರ್ಮಕ್ಕೆ ಒಗ್ಗುವಂತಹ ಕೆಲಸವಾದು. ತುಂಬ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ತಮಗೆ ಬಂದ ಹಲವು ಶ್ಲೋಕಗಳನ್ನು ಹೇಳುತ್ತಿದ್ದರು. ಆ ಸಮಯದಲ್ಲಿ ಭಾವದಿಂದ ಅವರ ಮನಸ್ಸು ತುಂಬಿ ಹೋಗುತ್ತಿತ್ತು. ಎದುರಿಗೆ ಇರುವುದು ಅವರ ಪಾಲಿಗೆ ಬರೀ ಶಿಲಾಮಯ ವಿಗ್ರಹವಾಗಿರಲಿಲ್ಲ. ಅದು ಅವರಿಗೆ ಚಿನ್ಮಯ ಮೂರ್ತಿ. ಸೃಷ್ಟಿಸ್ಥಿತಿ ಪ್ರಳಯಗಳನ್ನು ಮಾಡುವ ಭಗವತ್ ಶಕ್ತಿಯೇ ಅವರ ಮುಂದೆ ಇದ್ದಂತೆ ಭಾಸವಾಗುತ್ತಿತ್ತು. ಇಂತಹ ಸಮಯದಲ್ಲಿ ಅವರ ಮನಸ್ಸು ಬಹು ಉತ್ತಮ ಮಟ್ಟಕ್ಕೆ ಏರುತ್ತಿತ್ತು. ಶಿವರಾತ್ರಿ ದಿನ ಕಾಮಾರ ಪುಕರದಲ್ಲಿ ಸೀತಾನಾಥ ಪೈನಿ ಎಂಬುವನ ಮನೆ ಮುಂದೆ ಚಪ್ಪರ ಹಾಕಿ ಶಿವ ನಾಟಕವನ್ನು ಜಾಗರಣೆಗಾಗಿ ಅಭಿನಯಿಸಬೇಕೆಂದು ನಿಷ್ಕರ್ಷಿಸಿದರು. ಕೊನೆ ಗಳಿಗೆಯಲ್ಲಿ ಶಿವನ ಪಾತ್ರವನ್ನು ಮಾಡುವವನು ಕಾಯಿಲೆ ಬಿದ್ದನು. ಆ ಪಾತ್ರಕ್ಕೆ ಶ್ರೀರಾಮಕೃಷ್ಣರೊಬ್ಬರೇ ಯೋಗ್ಯರೆಂದು ಎಲ್ಲರೂ ನಿಶ್ಚಯಿಸಿದರು. ಅಂದು ಶ್ರೀರಾಮಕೃಷ್ಣರು ಬೆಳಿಗ್ಗೆ ಪೂಜಾದಿಗಳನ್ನು ಮಾಡಿ ರಾತ್ರಿ 4 ಯಾಮದ ಪೂಜೆಯನ್ನು ಶಿವನಿಗೆ ಮಾಡುತ್ತಾ ಜಾಗರಣೆ ಮಾಡಬೇಕೆಂದು ಕಲ್ಪಿಸಿಕೊಂಡಿದ್ದರು. ಮೊದಲನೇ ಯಾಮದ ಪೂಜೆಯಾಗಿತ್ತು. ಊರಿನವರು ಬಂದು ಇವರನ್ನು ಶಿವನ ಪಾತ್ರ ಧರಿಸಬೇಕೆಂದು ಕೇಳಿದಾಗ ಮೊದಲು ಇವರು ಒಪ್ಪಲಿಲ್ಲ. ಆದರೆ ಬಂದವರು, ನೀವು ಶಿವನ ಪೂಜೆ ಮಾಡಿದರೂ ಒಂದೇ, ಅವನ ಪಾತ್ರವನ್ನು ಅಭಿನಯಿಸಿದರೂ ಒಂದೇ, ಯಾವಾಗಲೂ ಶಿವನನ್ನು ಚಿಂತಿಸಬೇಕಾಗುವುದು ಎಂದು ಬೇಡಿಕೊಂಡಾಗ ಶ್ರೀರಾಮಕೃಷ್ಣರು ಒಪ್ಪಿಕೊಂಡರು. ನೇಪಥ್ಯದ ಕೋಣೆಯಲ್ಲಿ ಶ್ರೀರಾಮಕೃಷ್ಣರಿಗೆ ಶಿವನ ವೇಷವನ್ನು ಹಾಕತೊಡಗಿದರು. ಮೈಗೆಲ್ಲ ಬೂದಿ ಬೆಳೆದರು. ಬೆಳಿಗ್ಗೆ ರುದ್ರಾಕ್ಷಿ ಮಾಲೆ ಹಾಕಿದರು. ತ್ರಿಶೂಲ ಕಮಂಡಲಗಳನ್ನು ಕೈಗೆ ಕೊಟ್ಟರು. ಇವುಗಳನ್ನೆಲ್ಲ ಮಾಡುತ್ತಿದ್ದಾಗಲೇ ಶ್ರೀರಾಮಕೃಷ್ಣರ ಮನಸ್ಸು ಶಿವನ ಧ್ಯಾನದಲ್ಲಿ ತಲ್ಲೀನವಾಯಿತು. ಮೊಗದಿಂದ ಅಪೂರ್ವ ತೇಜಸ್ಸು ಹೊಮ್ಮುತ್ತಿತ್ತು. ಕೆಲವರು ಶಿವ ವೇಷಧಾರಿಯಾದ ಅವರನ್ನು ರಂಗಭೂಮಿಯ ಮೇಲೆ ತಂದು ನಿಲ್ಲಿಸಿದರು. ನೋಡುವುದಕ್ಕೆ ಬಂದವರೆಲ್ಲ ಮಾರು ಹೋದರು. ತಮ್ಮೆದುರಿಗೆ ಸಾಕ್ಷಾತ್ ಪರಶಿವನೇ ನಿಂತಿರುವಂತೆ ಕಂಡರು. ಆದರೆ ನಾಟಕ ಮುಂದುವರಿಯಲಾಗಲಿಲ್ಲ. ಶ್ರೀರಾಮಕೃಷ್ಣರಾದರೋ ಶಿವನ ಭಾವದಲ್ಲಿ ತನ್ಮಯರಾಗಿ ಹೋದರು. ಆ ಯೋಗಿರಾಜ ಶಿವ ಅವರ ಕಣ್ಣ ಮುಂದೆ ನಿಂತಂತೆ ಇತ್ತು. ಕಣ್ಣಿನಲ್ಲಿ ಭಕ್ತಿವಾರಿ ಹರಿಯುತ್ತಿತ್ತು. ಅವರಿಗೆ ಆಗ ಪ್ರಪಂಚದ ಪ್ರಜ್ಞೆಯೇ ಇರಲಿಲ್ಲ. ಯಾರು ಏನು ಹೇಳಿದರೂ ಕೇಳಿಸುತ್ತಿರಲಿಲ್ಲ. ಅವರನ್ನು ಆ ಸ್ಥಿತಿಯಲ್ಲಿಯೇ ಮನೆಗೆ ಕರೆದುಕೊಂಡು ಹೋದರು. ಶಿವರಾತ್ರಿ ಕಳೆಯುವವರೆಗೆ ಅವರಿಗೆ ಬಾಹ್ಯ ಪ್ರಜ್ಞೆಯೇ ಬರಲಿಲ್ಲ. ಮಾರನೆಯ ದಿನ ಅವರು ಎಂದಿನಂತಾದರು. ಅವರಲ್ಲಿ ಅದ್ಭುತವಾದ ತನ್ಮಯತಾ ಶಕ್ತಿ ಬಾಲ್ಯದಿಂದಲೂ ವ್ಯಕ್ತವಾಗುತ್ತಿದ್ದನ್ನು ನೋಡುವೆವು. ಹೇಗೆ ಹಾಡನ್ನು ಕೇಳಿದಾಗ ಅದೇ ಭಾವದಲ್ಲಿ ತನ್ಮಯರಾಗಿ ಹೋಗುತ್ತಿದ್ದರೋ ಹಾಗೆಯೇ ಯಾವ ವೇಷವನ್ನು ಆರೋಪಿಸಿಕೊಳ್ಳಲಿ ಅದರ ಹಿಂದಿರುವ ಭಾವದಲ್ಲಿ ತನ್ಮಯರಾಗಿ ಹೋಗುತ್ತಿದ್ದರು. ಸಾಧಾರಣ ಮನುಷ್ಯರಿಗೆ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ ಸರಿ. ಆದರೆ ಶ್ರೀರಾಮಕೃಷ್ಣರಿಗೆ ಇವುಗಳೆಲ್ಲ ಲೀಲಾಜಾಲವಾಗಿತ್ತು. ನಾವು ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋಗುವಂತೆ ಶ್ರೀರಾಮಕೃಷ್ಣರು ಧ್ಯಾನಕ್ಕೆ ಕುಳಿತರೆ ಅವರ ಮನಸ್ಸು ಕ್ಷಣಾರ್ಧದಲ್ಲಿ ಈ ಪ್ರಪಂಚವನ್ನು ತ್ಯಜಿಸಿ ಯಾವ ದೇವದೇವಿಯರನ್ನು ಧ್ಯಾನಿಸುತ್ತಿದ್ದರೋ ಅದರಲ್ಲಿ ತನ್ಮಯವಾಗಿ ಹೋಗುತ್ತಿತ್ತು. ಭಗವತ್ ಶಕ್ತಿಯ ಒಂದು ಅಭೂತಪೂರ್ವ ಆವಿರ್ಭಾವ ಇದು. ಕಾಮಾರ ಪುಕುರದ ಜನರೆದುರಿಗೆ ಇದು ಆಗುತ್ತಿತ್ತು. ಆದರೆ ಇದು ಎಷ್ಟು ಜನಕ್ಕೆ ಅರ್ಥವಾಯಿತು? ಎಷ್ಟು ಜನಕ್ಕೆ ಶ್ರೀರಾಮಕೃಷ್ಣರ ಹಿರಿಮೆ ಅರ್ಥವಾಯಿತು? ಅಂತಹವರು ಬಹಳ ಅಲ್ಪ ಮಂದಿ. ಶ್ರೀರಾಮಕೃಷ್ಣರೇ ಅನಂತರ ಶಿಷ್ಯರಿಗೆ ಬೋಧಿಸುವಾಗ ಹೀಗೆ ಹೇಳುತ್ತಾರೆ: ಬದನೆಕಾಯಿ ಮಾರುವವನು ವಜ್ರದ ಬೆಲೆಯನ್ನು ಹೇಗೆ ಅರಿತಾನು ಎಂದು. ವಜ್ರದ ಬೆಲೆಯನ್ನು ಅರಿತವರು ಎಲ್ಲೋ ಕೆಲವರು ಕಾಮಾರ ಪುಕುರದಲ್ಲಿದ್ದರು. ಅವರಲ್ಲಿ ಒಬ್ಬನೇ ಶ್ರೀನಿವಾಸ ಶಂಖಾರಿ ಎಂಬ ಬಳೆ ಮಾರುವವನು. ಇವನು ಶ್ರೀರಾಮಕೃಷ್ಣರೊಡನೆ ಅನೇಕ ವೇಳೆ ಭಾಗವತದ ಮೇಲೆ ಚರ್ಚೆ ಮಾಡುತ್ತಿದ್ದನು. ಒಂದು ದಿನ ಇವನು ದೇವರಿಗಾಗಿ ಹೂವಿನ ಮಾಲೆಯನ್ನು ಪೋಣಿಸುತ್ತಿದ್ದ. ಅತ್ತ ಶ್ರೀರಾಮಕೃಷ್ಣರು ಬರುವುದನ್ನು ನೋಡಿದ. ಹತ್ತಿರದ ಅಂಗಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಮಿಠಾಯಿಯನ್ನು ಕೊಂಡು ತಂದ. ಶ್ರೀರಾಮಕೃಷ್ಣರನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಒಂದು ಆಸನದ ಮೇಲೆ ಕುಳ್ಳಿರಿಸಿ ಕೊರಳಿಗೆ ತಾನು ದೇವರಿಗಾಗಿ ಮಾಡಿದ ಮಾಲೆಯನ್ನು ಹಾಕಿ ಗದ್ಗದ ಕಂಠದಿಂದ ಹೀಗೆ ಹೇಳಿದನು: ನನಗೆ ವಯಸ್ಸಾಗಿದೆ, ಕೊನೆಗಾಲ ಬರುತ್ತಿರುವಂತೆ ಕಾಣುತ್ತಿದೆ. ನೀನು ಮಾಡುವ ಅದ್ಭುತ ಲೀಲೆಗಳನ್ನು ಜಗತ್ತಿನಲ್ಲಿ ನೋಡುವುದಕ್ಕೆ ನನಗೆ ಆಗುವುದಿಲ್ಲ. ನೀನು ಯಾವಾಗಲೂ ಈ ಸಾಮಾನ್ಯ ದಾಸನ ಮೇಲೆ
ಕೃಪೆ ತೋರಬೇಕೆಂದು ಬೇಡುವೆ. ಶ್ರೀರಾಮಕೃಷ್ಣರು ಮತ್ತು ಅವರ ಸ್ನೇಹಿತರು ಹತ್ತಿರವಿದ್ದ ಮಾಣಿಕರಾಜನ ಮಾವಿನ ತೋಪಿನಲ್ಲಿ ಸೇರುತ್ತಿದ್ದರು. ಅಲ್ಲಿ ತಾವು ನೋಡಿದ ಬಯಲಾಟದ ಆಟಗಳನ್ನೆಲ್ಲ ಹುಡುಗರೊಂದಿಗೆ ಆಡುತ್ತಿದ್ದರು. ಅವುಗಳಲ್ಲಿ ಬಹುಪಾಲು ಶ್ರೀಕೃಷ್ಣ, ರಾಧೆ ಮತ್ತು ಗೋಪಿಯರ ವಿರಹ ಇವುಗಳಿಗೆ ಸಂಬಂಧಪಟ್ಟವುಗಳು. ಶ್ರೀರಾಮಕೃಷ್ಣರೇ ಇತರರಿಗೆ ಬೇರೆ ಬೇರೆ ಪಾತ್ರಗಳನ್ನು ಕೊಟ್ಟು ತಾವು ರಾಧೆ ಅಥವಾ ಶ್ರೀಕೃಷ್ಣನ ವೇಷವನ್ನು ಹಾಕಿಕೊಂಡು ಹಾಡನ್ನು ಹೇಳುತ್ತಾ ಅಭಿನಯಿಸುತ್ತಿದ್ದರು. ಕೆಲವು ವೇಳೆ ಶಾಲೆಗೂ ಹೋಗದೆ ಇಂತಹ ನಾಟಕಗಳಲ್ಲಿ ಮಗ್ನರಾಗಿರುತ್ತಿದ್ದರು. ಒಂದು ದಿನ ಶಾಲೆಯ ಉಪಾಧ್ಯಾಯರಿಗೆ ಇದು ಗೊತ್ತಾಯಿತು. ಇದಕ್ಕೆಲ್ಲ ನಾಯಕರು ಯಾರು ಎಂದು ಅವರು ಕೇಳಿದರು. ಹುಡುಗರೆಲ್ಲ ಶ್ರೀರಾಮಕೃಷ್ಣರ ಹೆಸರನ್ನು ಹೇಳಿದರು. ಉಪಾಧ್ಯಾಯರು ಶ್ರೀರಾಮಕೃಷ್ಣರಿಗೆ ಮಾವಿನ ತೋಪಿನಲ್ಲಿ ಏನು ಹಾಡುತ್ತಿದ್ದೆ ಮತ್ತು ಹೇಗೆ ಅಭಿನಯಿಸುತ್ತಿದ್ದೆ ತೋರಿಸು ಎಂದು ಕೇಳಿದರು. ಶ್ರೀರಾಮಕೃಷ್ಣರು ಸ್ವಲ್ಪವೂ ಅಂಜಿಕೆ ಅಥವಾ ನಾಚಿಕೆ ಇಲ್ಲದೆ ಅವನ್ನು ಭಾವಪೂರಿತವಾಗಿ ಹಾಡಿ ಅಭಿನಯಿಸಿ ತೋರಿಸಿದರು. ಉಪಾಧ್ಯಾಯರಿಗೆ ಇದನ್ನು ನೋಡಿ ಆನಂದವಾಗಿ ಅವರನ್ನು ಶಿಕ್ಷಿಸದೆ ಬಿಟ್ಟು ಬಿಟ್ಟರು. ಇವರ ಈ ಆಟಗಳಲ್ಲೆಲ್ಲ ಗಯಾಶ್ಯಾಮ್ ಎಂಬ ಹುಡುಗ ಶ್ರೀರಾಮಕೃಷ್ಣರಿಗೆ ಪರಮಾಪ್ತನಾಗಿದ್ದನು. ಶ್ರೀರಾಮಕೃಷ್ಣರು ತಮಗೆ ಬರುತ್ತಿದ್ದ ತಿಂಡಿ ತೀರ್ಥಗಳನ್ನು ಯಾವಾಗಲೂ ಅವನೊಂದಿಗೆ ಹಂಚಿಕೊಳ್ಳುವುದಕ್ಕೆ ಮರೆಯುತ್ತಿರಲಿಲ್ಲ. ವಯಸ್ಸಾದಂತೆಲ್ಲ ಶಾಲೆಯ ನಿಯಮಬದ್ಧ ಜೀವನ ಅವರಿಗೆ ರುಚಿಸಲಿಲ್ಲ. ಆದರೆ ರಾಮಾಯಣ, ಮಹಾಭಾರತ ಮತ್ತು ಭಕ್ತರ ಜೀವನ ಚರಿತ್ರೆ ಮುಂತಾದವುಗಳನ್ನು ಆಸಕ್ತಿಯಿಂದ ಓದತೊಡಗಿದರು. ಹಳ್ಳಿಯವರಿಗೂ ಇವುಗಳಲ್ಲಿ ಕೆಲವು ಭಾಗಗಳನ್ನು ಓದಿ ಹೇಳುತ್ತಿದ್ದರು. ಹಾಗೆ ಓದುವಾಗ ಅವರು ಭಾವಪೂರ್ಣರಾಗಿರುತ್ತಿದ್ದರು. ಅದರಲ್ಲೇ ತಲ್ಲೀನರಾಗಿ ರಸಾಸ್ವಾದದಲ್ಲಿ ಮುಳುಗಿ ಹೋಗುತ್ತಿದ್ದರು. ಶ್ರೀರಾಮಕೃಷ್ಣರ ಅಣ್ಣ ರಾಮೇಶ್ವರ ಮತ್ತು ತಂಗಿ ಸರ್ವಮಂಗಳಿಗೆ ಮದುವೆಯಾಯಿತು. ತಂಗಿ ಅತ್ತೆಯ ಮನೆಗೆ ಹೋದಳು. ಹಲವು ಕಾಲ ಮಕ್ಕಳಿಲ್ಲದ ರಾಮಕುಮಾರನ ಹೆಂಡತಿ ತನ್ನ 35ನೇ ವಯಸ್ಸಿನಲ್ಲಿ ಪ್ರಥಮ ಬಾರಿ ಗರ್ಭಿಣಿಯಾದಳು. ಅವಳು ಆ ಸ್ಥಿತಿಯಲ್ಲಿರುವಾಗ ಅವಳ ನಡವಳಿಕೆ ಇತರರಿಗೆ ಅಷ್ಟು ಹಿಡಿಸಲಿಲ್ಲ. ಅವರ ಮನೆಯಲ್ಲಿ ಶ್ರೀರಾಮಚಂದ್ರನಿಗೆ ನೈವೇದ್ಯವಾಗುವವರೆಗೆ ಯಾರೂ ಏನನ್ನೂ ತಿನ್ನುತ್ತಿರಲಿಲ್ಲ. ಆದರೆ ಈ ಹೆಂಗಸು ಆ ನಿಯಮವನ್ನು ಉಲ್ಲಂಘಿಸಿ ಎಲ್ಲರ ಕೋಪಕ್ಕೂ ತುತ್ತಾದಳು. 1849ರಲ್ಲಿ ಒಂದು ಗಂಡು ಮಗುವನ್ನು ಹೆತ್ತಳು. ಅದಕ್ಕೆ ಅಕ್ಷಯ ಎಂದು ಹೆಸರಿಟ್ಟರು. ಆದರೆ ಬಹಳ ಹಿಂದೆ ರಾಮಕುಮಾರ ಹೇಳಿದ ಭವಿಷ್ಯ ಫಲಿಸಿತು. ಈ ಹೆಂಗಸು ತೀರಿಕೊಂಡಳು. ಮಗುವಿನ ಜನನದ ಸುಖದ ಹಿಂದೆಯೇ ರಾಮಕುಮಾರ ತನ್ನ ಹೆಂಡತಿಯ ಸಾವಿನ ದುಃಖವನ್ನು ಅನುಭವಿಸಬೇಕಾಯಿತು. ಖರ್ಚು ಜಾಸ್ತಿಯಾಯಿತು. ಬರುವ ವರಮಾನ ಕಡಿಮೆಯಾಯಿತು. ರಾಮಕುಮಾರ ಇನ್ನು ಹಳ್ಳಿಯಲ್ಲಿದ್ದರೆ ಜೀವನೋಪಾಯಕ್ಕೆ ಸಾಧ್ಯವಿಲ್ಲವೆಂದು ಕಲ್ಕತ್ತೆಗೆ ಹೋದರು. ಅಲ್ಲಿ ಜಾಮಾಪುಕುರ್ ಎಂಬ ಕಡೆ ಒಂದು ಸಂಸ್ಕೃತ ಶಾಲೆಯನ್ನು ತೆರೆದನು. ಅವನು ಕಲಿತ ವಿದ್ಯೆಗೆ ಅಲ್ಲಾದರೂ ಪುರಸ್ಕಾರ ಸಿಕ್ಕಿ ಜೀವನೋಪಾಯಕ್ಕೆ ಸಹಾಯವಾದೀತು ಎಂದು ಭಾವಿಸಿದನು. ರಾಮಕುಮಾರ ಕಲ್ಕತ್ತೆಗೆ ಹೋದ ಮೇಲೆ ರಾಮೇಶ್ವರನ ಮೇಲೆ ಸಂಸಾರದ ಜವಾಬ್ದಾರಿಯೆಲ್ಲ ಬಿತ್ತು. ಈತನಿಗೆ ಅಷ್ಟು ಅನುಭವವಿಲ್ಲ. ತನ್ನ ತಾಯಿ, ತಮ್ಮ ರಾಮಕೃಷ್ಣ, ತನ್ನ ಹೆಂಡತಿ ಮತ್ತು ಅಣ್ಣನ ಮಗ ಇವರನ್ನೆಲ್ಲ ನೋಡಿಕೊಳ್ಳಬೇಕಾಯಿತು. ಅಷ್ಟು ವರಮಾನವಿಲ್ಲದೆ ಇದ್ದರೂ ಜೀವನದ ಕಷ್ಟ ಸುಖಗಳು ಭಗವಂತನಿಂದಲೇ ಬರುವುದು. ಅವನನ್ನು ನೆಚ್ಚಿದರೆ ಹೇಗೋ ನಮಗೆ ಸಹಾಯ ಮಾಡುವನು ಎಂಬ ನಂಬಿಕೆಯ ಮೇಲೆ ಸಂಸಾರವನ್ನು ಸಾಗಿಸತೊಡಗಿದನು. ರಾಮಕುಮಾರನ ಹೆಂಡತಿ ಇರುವ ತನಕ ಮನೆಯ ಜವಾಬ್ದಾರಿಯನ್ನೆಲ್ಲ ಅವಳೇ ನೋಡಿಕೊಳ್ಳುತ್ತಿದ್ದಳು. ಚಂದ್ರಾದೇವಿಗೆ ಅಷ್ಟು ಕೆಲಸವಿರುತ್ತಿರಲಿಲ್ಲ. ಅವರು ಹೆಚ್ಚು ಕಾಲವನ್ನು ಪೂಜೆ, ಧ್ಯಾನ ಮುಂತಾದವುಗಳಲ್ಲಿ ಕಳೆಯುತ್ತಿದ್ದರು. ಆದರೆ ಈಗ ರಾಮಕುಮಾರನ ಹೆಂಡತಿ ಕಾಲವಾದಳು. ರಾಮೇಶ್ವರನ ಹೆಂಡತಿಗೆ ಲೋಕದ ಅನುಭವವಿಲ್ಲ. ಇನ್ನು ಹುಡುಗಿ. ಪುನಃ ಸಂಸಾರದ ಜವಾಬ್ದಾರಿ ಚಂದ್ರಾದೇವಿಯ ಮೇಲೆ ಬಿತ್ತು. ಭಗವಂತನ ಚಿಂತನೆ, ಪ್ರಾರ್ಥನೆಗಳನ್ನು ಕಡಿಮೆ ಮಾಡಿ ಸಂಸಾರಕ್ಕೆ ಹೆಗಲು ಕೊಡಬೇಕಾಯಿತು. ಅಷ್ಟು ಹೊತ್ತಿಗೆ ಆಗಲೇ ಅವರಿಗೆ 58 ವಯಸ್ಸು. ಅಧ್ಯಾಯ 4 ಮುಗಿಯಿತು.